ರೇಷ್ಮೆ ನಾಡು ರಾಮನಗರ. ಥ್ಯಾಂಕ್ ಯು. ಈ ಬೋರ್ಡ್ ನೋಡಿದ್ರೆ ಸಾಕು ಏನೋ ಒಂಥರ ಗೂಸ್ ಬಂಪ್ಸ್ ನಮ್ಮ ಊರಿಗೆ ಬಂದಿದ ತಕ್ಷಣ. ನೀವು ಎಲ್ಲೇ ಇರಿ, ಎಷ್ಟೇ ದುಡೀರಿ, ಏನೇ ಮಾಡಿ, ಆದರೆ ನಮ್ಮ ಊರು ಅನ್ನೋ ಒಂದು ಫೀಲಿಂಗ್ ಇದೆಯಲ್ಲ, ಅದ್ರ ಲೆವೆಲ್ಲೇ ಬೇರೆ. ಅದು ಏನಾದ್ರೆ ನಮ್ಮ ಊರುಗಳಿಗೆ ನಾವುಗಳು ಹಿಂದಿರುಗಿ ಬಂದಾಗ ಆ ಫೀಲಿಂಗ್ ಆಗುತ್ತಲ್ಲ, ನಮ್ಮ ಊರಿಗೆ ಬಂದಿದ್ದೀವಿ, ಇದು ನಮ್ಮ ಊರು ಅಂತ, ಅದ್ರ ಕದರೇ ಬೇರೆ. ಎಲ್ರಿ ಒಬ್ಬರೇ ಇದ್ದೀರಾ? ಎಲ್ಲಿ ಅಣ್ಣಯ್ಯ? ನೈಸ್. ಜೊತೆಗೆ ಯಾರು ಇಲ್ಲ ಸಪೋರ್ಟ್ಗೆ, ಒಬ್ಬರೇ. ಮತ್ತೇನು ಸಮಾಚಾರ? ಲೈಟ್ ಬ್ಲಿಂಕ್ ಆಗ್ತಾ ಇರ್ತದೆ ನೋಡಿ. ಇದು ಬ್ಲಿಂಕ್ ಆಗ್ತಾ ಇದ್ದಾಗ ರೆಕಾರ್ಡ್ ಆಗ್ತಾ ಇರ್ತದೆ. ಅದು 1 ನಿಮಿಷಕ್ಕೆ ಇಟ್ಟಿದ್ದೀನಿ ನಾನು. ಅದನ್ನು 1 ನಿಮಿಷ ಆಗಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗಿಬಿಡುತ್ತದೆ. ಬೇಕಾದಾಗ ಮತ್ತೆ ನಾವು ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಬೇಕು. ಇನ್ ಕೇಸ್ ಬ್ಲಿಂಕ್ ಆಗ್ತಿಲ್ಲ ಅಂದರೆ ರೆಕಾರ್ಡ್ ಆಗ್ತಿಲ್ಲ ಅಂತ ಅರ್ಥ. ಆ ರೀತಿ ಮಾಡಬಾರ್ದು ಅಂತಲೇ ಇದು ಲೈಟ್ ಬ್ಲಿಂಕ್ ಆಪ್ಷನ್ ಕೊಟ್ಟಿರೋದು. ಪ್ರೈವೇಸಿ ಅಲ್ವಾ, ಗೊತ್ತಿಲ್ಲದಂಗೆ ಏನೋ ವೀಡಿಯೋಗಳು ಶೂಟ್ ಮಾಡಿ ಆಮೇಲೆ ಸುಮ್ಮನೆ ಇದು ಮಾಡೋದು ಬೇಡ ಅಂದ್ಬಿಟ್ಟು. ಕ್ಯಾಪಿಟಲ್ ಏನು? ಎಸ್. ಅದೆಲ್ಲ ಓದ್ತಾನ. ಬಟ್ ಏನಾದ್ರೆ ಒಂದು ಕಾನ್ಸಂಟ್ರೇಷನ್ನು, ಏನಾದರೂ ಓದೋದು ಆ ಥರ ಸಿಕ್ತು ಅಂದರೆ ಅಲ್ಲಿ ಫುಲ್ ಮುಳುಗೋಗ್ತಾನೆ ಅದರಲ್ಲಿ. ಊಟ ಮಾಡ್ಬೇಕಾದ್ರೆ ಕೆಳಗಡೆ ಪೇಪರ್ ಹಾಕಿದ್ರೆ ಅಲ್ಲಿ ಊಟ ಮಾಡೋದು ಓದ್ಕೋಬಹುದು. ಈ ಕಡೆ ಎಲ್ಲ ಓಡಾಡಿ ಅದೆಷ್ಟೋ ತಿಂಗಳುಗಳ ಮೇಲೆ ಆಗೋಯ್ತು. ಗೂಡ್ಸ್ ಟ್ರೈನ್ ಏನೋ ಹಂಗೆ ಇದೆ. ಈಗ ಒಂದು ಗೂಡ್ಸ್ ಟ್ರೈನು. ಶಶು, ನಿಂದು ಯಾವ ಟ್ರೈನು? ಬುಲೆಟ್. ಬುಲೆಟೇ ಕಾಣ್ತಿಲ್ಲ ಅಲ್ಲಿ. ಬುಲೆಟ್ ಟ್ರೈನು ಮುಂದೆ ಮೂತಿ ಶಾರ್ಪ್ ಆಗಿರ್ತದೆ. ಅದೇನದು ಹಂಗಿದೆ, ಅಡ್ಡ ಗೋಡೆ ಥರ ಇಟ್ಬಿಟ್ಟಿದ್ಯಾ? ಗೋಡೆ ಥರ ಇಟ್ಬಿಟ್ಟಿದ್ಯಾ? ಶಾರ್ಪ್ ಆಗಿರೋದು ಇಡು. ಬುಲೆಟ್ ಟ್ರೈನ್ ಆ ರೀತಿ ಇಡ್ಬೇಕು. ನಿಮ್ಮ ಯಜಮಾನ್ರು ಬಂದರು ಕಣಮ್ಮ. ಎಲ್ಲ ನೀಟಾಗಿ ಮಾಡಬೇಕು ಟ್ರೈನು. ಶಶು